ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬಹಳ ದಿನಗಳ ನಂತರ ನಾನು ನಿಮ್ಮ ಮುಂದೆ ಇದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಸಹ ಚೆನ್ನಾಗಿರ್ತೀರಾ ಅಂತ ಭಾವಿಸಿದ್ದೀನಿ. ಈಗ ನಾನು ಮನೆಯಲ್ಲೇ ಸಾಂಬಾರು ಪೌಡರನ್ನು ಹೇಗೆ ಮಾಡ್ಕೊಳ್ಬೋದು, ಈ 1 kg ಲೆಕ್ಕದಲ್ಲಿ ನಾವು ಯಾವ ರೀತಿ ಎಷ್ಟೆಷ್ಟು ಮಸಾಲಗಳನ್ನು ಹಾಕಿ ಮಾಡ್ಕೊಳ್ಬೋದು, ಮನೆಯಲ್ಲೇ ಹೇಗೆ ಮಾಡ್ಕೊಳ್ಬೋದು ಮತ್ತು ಸಿರಿಧಾನ್ಯವನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಮಸಾಲ ಪೌಡರ್ ಅಥವಾ ಸಾಂಬಾರು ಪೌಡರನ್ನು ಹೇಗೆ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ನಾನು ಇಲ್ಲಿ ಮಸಾಲ ಪದಾರ್ಥಗಳನ್ನು ಎಷ್ಟೆಷ್ಟು ತೆಗೆದುಕೊಂಡಿದ್ದೀನಿ ಅಂತ ನಾನು ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ನಾನು 1 kg ಮಾತ್ರ ನಾನು ಜೀರಿಗೆ ತೊಗೊಂಡಿದ್ದೀನಿ, 1/4 kg ಧನಿಯಾ ತೊಗೊಂಡಿದ್ದೀನಿ, ಹೆಸರು ಕಾಳು ಅಥವಾ ಹೆಸರುಬೇಳೆ 1/4 kg ತೊಗೋಬೋದು. ಇಲ್ಲಿ ಹೆಸರು ಕಾಳು ತೊಗೊಂಡಿದ್ದೀನಿ, ಕಡಲೆಕಾಳು 1/4 kg ತೊಗೊಂಡಿದ್ದೀನಿ, ಕಡಲೆಬೇಳೆನೂ ಸಹ ತೊಗೋಬೋದು. ಉದ್ದಿನ ಬೇಳೆಯನ್ನು ನಾನಿಲ್ಲಿ 1/4 kg ಅಷ್ಟು ತೊಗೊಂಡಿದ್ದೀನಿ. ಇವು ಕಾಳುಗಳು ಎಲ್ಲ 1/4 kg. ಇದು ಬಾಳೆ ಮೊಗ್ಗು ಅಂತಾರಲ್ಲ, ಇದು ಸಹ ಒಂದು 50 ಗ್ರಾಮ್ನಷ್ಟಿದೆ. ಉಪ್ಪು ತೆಗೆದುಕೊಂಡಿದ್ದೀನಿ. ಇದು ಜೋಳ ತೆಗೆದುಕೊಂಡಿದ್ದೀನಿ, ಅದು ಮರಾಠ ಮೊಗ್ಗು. ಇದು ಚಕ್ರ ಮೊಗ್ಗು ಒಂದು 50 ಗ್ರಾಮು. ಇದು ಜೀರಿಗೆ ಒಂದು 25 ಗ್ರಾಮ್ನಷ್ಟಿದೆ. ಇಲ್ಲಿ ಜಾಕಾಯಿ ಒಂದನ್ನು ತೆಗೆದುಕೊಂಡಿದ್ದೀನಿ. 50 ಗ್ರಾಮ್ನಷ್ಟು ಗಸಗಸೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಚಕ್ಕೆಯನ್ನು ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಹಾಗೆಯೇ ಒಂದು 2-3 ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಜಾಸ್ತಿ ತೊಗೊಂಡ್ರೆ ಕಹಿ ಆಗುತ್ತೆ ಅಂತೇಳಿ ಇಲ್ಲಿ ಒಂದು ಟೀ ಲೋಟದಷ್ಟು ಅಥವಾ ಅರ್ಧ ಬೌಲ್ನಷ್ಟು ಇಲ್ಲಿ ಸಾಸಿವೆ ತೊಗೊಂಡಿರೋದು. ಹಾಗೆಯೇ ಇಲ್ಲಿ ಜಾಪತ್ರೆ ಮತ್ತು ಏಲಕ್ಕಿ, ಲವಂಗ, ಹಾಗೆಯೇ ಕಾಳುಮೆಣಸು ಮಾತ್ರ ಇಲ್ಲಿ 50 ಗ್ರಾಮು, ಅವೆಲ್ಲ 25 ಗ್ರಾಮು. ಇಲ್ಲಿ ತೊಗರಿ ಬೇಳೆಯನ್ನು ನಾನಿಲ್ಲಿ 1/4 kg ಅಷ್ಟು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಅರ್ಧ kg ಅಷ್ಟು ಸಹ ತೊಗೋಬೋದು. ಇಲ್ಲಿ 1 kg ಅರಿಶಿನ, ಇದರಲ್ಲಿ 2-3 ಕೊಂಬನಷ್ಟು ನಾವು ಉಪ್ಪಿನಕಾಯಿಗೆ ಏನಾದರೂ ಬೇಕಾದರೆ ತೊಗೋಬೋದು, ಪರವಾಗಿಲ್ಲ. ಇಲ್ಲಿ ಪಲಾವ್ ಎಲೆ ಒಂದು 25, ಇದು ಕಲ್ಲು ಒಂದು 25 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನಿಲ್ಲಿ ವೈಟ್ ರೈಸ್ ಒಂದು 1/4 kg ತೊಗೊಂಡಿದ್ದೀನಿ. ತಗೊಳ್ಳೋರು ಸ್ವಲ್ಪ ಜಾಸ್ತಿನೇ ತೊಗೊಳ್ತಾರೆ, ಬಟ್ ನಾನು ಮಾತ್ರ ಇಲ್ಲೊಂದು 1/4 kg ತೊಗೊಂಡಿದ್ದೀನಿ. ನವಣೆ ಸಿರಿಧಾನ್ಯ ಅಂತ ಹೇಳಿದ್ನಲ್ವ, ಇದು ಸಿರಿಧಾನ್ಯ 1 kg ತೊಗೊಂಡಿದ್ದೀನಿ. ಇವೆರಡನ್ನು ನಾನು ಸಪ್ರೇಟಾಗಿ ಹುರಿತೀನಿ, ಫ್ರೈ ಮಾಡ್ಕೊಳ್ತೀನಿ. ನೀವು ಒಂದೊಂದಾಗಿ ಎಲ್ಲವನ್ನು ಮನೆಯಲ್ಲೇ ಮಾಡಬೇಕು ಅಂದರೆ ಈ ರೀತಿ ನೀವು ಎಲ್ಲವನ್ನು ಒಂದೊಂದಾಗಿ ನೀವು ನೋಟ್ ಮಾಡಿಕೊಂಡು ಬೇಕಾದರೆ ಈ ರೀತಿ ನೀವು ತಂದು ಮಾರ್ಕೆಟಲ್ಲಿ ಅಥವಾ ಗ್ರೋಸರಿ ಶಾಪಲ್ಲಿ ತೊಗೊಂಬಂದು ನೀವು ಮನೆಯಲ್ಲೇ ಪೌಡರ್ ಮಾಡ್ಕೊಳ್ಬಹುದು. ಬನ್ನಿ, ಅದನ್ನು ಹೇಗೆ ಒಂದೊಂದಾಗಿ ನಾನು ಫ್ರೈ ಮಾಡ್ತಾ ಹೋಗ್ತೀನಿ ಅಂತ ನಾನು ತಿಳಿಸ್ಕೊಡ್ತೀನಿ. ಎಲ್ಲವನ್ನು ನಾನು ಫ್ರೈ ಮಾಡಿ ತೋರಿಸೋದಿಲ್ಲ, ಏಕೆಂದರೆ ಲಾಂಗ್ ವಿಡಿಯೋ ಆಗುತ್ತೆ, ನಿಮಗೂ ನೋಡಲಿಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ಒಂದು ದಪ್ಪ ಕಡಾಯಿ ಇರ್ತಕ್ಕಂಥ ಕಡಾಯಿ ತೊಗೊಂಡಿದ್ದೀನಿ, ಏಕೆಂದರೆ ಸಿಯೋದಿಲ್ಲ. ಇದರಲ್ಲಿ ನಾನು ಒಂದೊಂದಾಗಿ ನಾನು ಫ್ರೈ ಮಾಡ್ತಾ ಈ ಕಡೆ ಪಕ್ಕದಲ್ಲಿ ಅದರಲ್ಲಿ ಹಾಕ್ತಾಯಿದ್ದೀನಿ. ನೀವು ನೋಡ್ಕೊಳ್ತಾ ಇದ್ದೀವಿ. ಬಟ್ ನಾನು ಇಲ್ಲಿ ಜಾಸ್ತಿ ಏನು ಫ್ರೈ ಮಾಡೋದು ತೋರಿಸಿಲ್ಲ. ನೀವು ಒಟ್ಟಾರೆ ಎಲ್ಲವನ್ನು ಚೆನ್ನಾಗಿ ಹದವಾಗಿ ಫ್ರೈ ಮಾಡ್ಕೊಳ್ಬೇಕು, ಯಾವುದೇ ಕಾರಣಕ್ಕೂ ಸೀಸಬಾರ್ದು. ಹಾಗಾದರೆ ಮಸಾಲ ಪೌಡ್ರು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಲಾಂಗ್ ವಿಡಿಯೋ ಆಗುತ್ತೆ ಅಂತೇಳಿ ನಾನು ಎಲ್ಲವನ್ನು ಫ್ರೈ ಮಾಡೋದು ತೋರಿಸಿಲ್ಲ. ಈಗ ಇನ್ನೊಂದು ಐಟಮ್ಸ್ ಅಷ್ಟೇ ಫ್ರೈ ಮಾಡೋದು. ಹಾಗೆಯೇ ಕೊತ್ತಂಬರಿ ಕಾಳು, ಜೀರಿಗೆ ಪ್ರತಿಯೊಂದನ್ನು ಏನು ಮಸಾಲ ಪದಾರ್ಥ ಇದೆಯಲ್ಲ ಒಂದರಲ್ಲೇ ಹಾಕ್ತೀನಿ. ಇನ್ನು ಸಿರಿಧಾನ್ಯ ನವಣೆ ಮತ್ತು ಅಕ್ಕಿಯನ್ನು ಸಪ್ರೇಟಾಗಿ ಹುರಿತೀನಿ, ನಾನು ಅದನ್ನು ಸಪ್ರೇಟಾಗಿ ಕಳಿಸ್ತೀನಿ. ಆಮೇಲೆ ಮಸಾಲ ಪೌಡ್ರನ್ನು ಗಿರಣಿ ಕಳಿಸುವಾಗ ಅವೆರಡನ್ನು ಮಿಕ್ಸ್ ಮಾಡಿ ಜರಡಿ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ, ಅದನ್ನು ಸಹ ಮುಂದೆ ತೋರಿಸ್ತೀನಿ. ನೋಡಿ, ಈಗ ನಾನು ಎಲ್ಲವನ್ನು ಈ ರೀತಿ ಹದವಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿರಿ ಸಪ್ರೇಟಾಗಿ ಇವೆರಡು ಅಕ್ಕಿಗಳನ್ನು ಸಪ್ರೇಟು. ಮತ್ತು ನಾನಿಲ್ಲಿ ಒಂದು ಬೌಲ್ ಉಪ್ಪು ತೊಗೊಂಡಿದ್ನಲ್ವ, ಈ ಉಪ್ಪನ್ನು ಸಹ ನಾನಿಲ್ಲಿ ಹುರಿತಾ ಇದ್ದೀನಿ. ಈ ರೀತಿ ಇದನ್ನು ಒಂದು ಸ್ವಲ್ಪ ಅದೇನು ಭಾರಿ 1 ನಿಮಿಷ ಅಥವಾ ಸೆಕೆಂಡಷ್ಟು ಹುರಿದ್ರೆ ಸಾಕು, ಅದೇನು ಜಾಸ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ನಾವು ಉಪ್ಪನ್ನು ಹುರಿದ ಮೇಲೆ ಜೋಳವನ್ನು ಹುರಿಬೇಕು. ನಾವು ಇದನ್ನು ಪಂಚಮಿ ಅಂದರೆ ಶ್ರಾವಣ ಟೈಮಲ್ಲಿ ಹಬ್ಬದಲ್ಲಿ ನಾಗಪ್ಪಗೆ ಹುರಿತೀವಿ, ಅರಳು ಅಂತೇಳಿ, ಆ ಟೈಪ್ ಇದನ್ನು ಅದೇ ರೀತಿಯೇ ಇದು ಹುರಿಬೇಕಾಗುತ್ತೆ. ಇದು ನೋಡಿರಿ ತುಂಬ ಚೆನ್ನಾಗಿ ಅರಳಾಗುತ್ತೆ. ಇದನ್ನು ಉಪ್ಪು ಹಾಕಿದ ಮೇಲೇ ಹುರಿದ್ಬಿಟ್ಟು ಆಮೇಲೆ ಇದನ್ನು ಹಾಕಿದರೆ ತುಂಬ ಚೆನ್ನಾಗಿ ಅರಳು ಬರುತ್ತೆ ಅಂತಾರೆ. ಹಾಗಾಗಿ ನಾನು ಇದನ್ನು ಹುರಿತಾ ಇದ್ದೀನಿ. ಲಾಸ್ಟಲ್ಲಿ ಅರಿಶಿನ ಹುರಿತಾ ಇದ್ದೀನಿ. ಆ ಅರಿಶಿನ ಅದು ಹೊರ್ತಾಗೆ ಹುರಿಬೇಕು ಅದನ್ನು ಸಹ, ಏಕೆಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ, ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ಅದನ್ನು ಸಹ ಸೀಸಬಾರ್ದು.
ಅದು ಎಲ್ಲವನ್ನು ನಾವು ಮಸಾಲ ಪದಾರ್ಥಗಳನ್ನ ಹದವಾಗಿ ಹುರಿದ್ಬಿಟ್ರೆ ಘಮ ಘಮ ಅಂತ 1 ವರ್ಷದವರೆಗೂ ಯಾವುದೇ ಹುಳ ಆಗಲ್ಲ, ಕೆಡಲ್ಲ. ಆ ರೀತಿ ಇಟ್ಕೊಳ್ಬೋದು ಸಾಂಬಾರು ಪೌಡ್ರನ್ನು. ನೋಡಿ ಇಲ್ಲಿ ಡಿಫ್ರೆನ್ಸ್ ತೋರಿಸ್ತಾ ಇದ್ದೀನಿ. ಹಾಗಾಗಿ ಈ ಹದಕ್ಕೆ ನಾವು ಅರಿಶಿಣವನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಎಲ್ಲವನ್ನು ಫ್ರೈ ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ. ಅದರಲ್ಲಿ ಇದು ಅರಿಶಿಣವನ್ನು ಸ್ವಲ್ಪ ಗಿರಣಿಯಲ್ಲಿ ಹಾಕೋದಿಲ್ಲ, ಸ್ವಲ್ಪ ಅದನ್ನು ತದ್ಕೋಬೇಕು. ಕಲ್ಲಿನಿಂದ ಸ್ವಲ್ಪ ಕುಟ್ಕೊಂಡು ಅದನ್ನು ಪೀಸ್ ಮಾಡಿಕೊಂಡು ನಾವು ಗಿರಣಿಗೆ ಹೋಗುವಾಗ ಈ ಕೊತ್ತಂಬರಿ ಕಾಳು ಮತ್ತು ಜೀರಿಗೆಯನ್ನು ಸಪ್ರೇಟಾಗಿ ಹುರಿದಿರೋದು ಎಲ್ಲವನ್ನು ನಾನು ಏನು ಮಸಾಲ ಪದಾರ್ಥ ಇದ್ದಾವಲ್ಲ ಎಲ್ಲವನ್ನು ಒಟ್ಟಿಗೆ ಹಾಕ್ತೀನಿ. ಅಕ್ಕಿ ಮಾತ್ರ ಸಪ್ರೇಟಾಗಿ ಕಳಿಸ್ತೀನಿ. ಈ ಮುಂದೆ ನೋಡ್ತಾ ಹೋಗ್ಬೋದು ನೀವು. ಅದನ್ನೆಲ್ಲ ಮಿಕ್ಸ್ ಮಾಡೋದು ಮತ್ತು ಜರಡಿ ಮಾಡೋದು ನಾನು ತೋರಿಸ್ತಾ ಇದ್ದೀನಿ. ಈ ರೀತಿ ನಾನು ಚಿಕ್ಕದಾಗಿ ಕಲ್ಲಿನಿಂದ ಕುಟ್ಟಿ ಕಳಿಸ್ತೀನಿ. ಯಾಕಂದರೆ ಗಿರಣಿಯವರು ಹಾಗೆ ಅರಿಶಿಣವನ್ನು ಕಳಿಸಿದರೆ ಅವರು ಹಾಕೋದಿಲ್ಲ. ಹಾಗಾಗಿ ನಮ್ಮ ಹಳ್ಳಿಗಳಲ್ಲಿ ನಾವು ಈ ರೀತಿ ಮಾಡಿ ಕಳಿಸ್ತಾ ಇದ್ದೀನಿ. 1 ವರ್ಷದವರೆಗೂ ನೀವು ಯಾವುದೇ ಕಾರಣಕ್ಕೂ ಒಂದು ಹುಳನೂ ಆಗಲ್ಲ, ಏನೂ ಆಗಲ್ಲ. ನೀವು ಈ ರೀತಿ ಸಾಂಬಾರು ಪೌಡ್ರ್ ಮಾಡ್ಕೊಳ್ಬೋದು. ಇದು ಅಕ್ಕಿ ಮತ್ತು ನವಣೆ ಮತ್ತು ಅಕ್ಕಿಯನ್ನು ಕಳಿಸಿದ್ದು. ಇದು ಪೌಡರ್, ಇದು ಎಲ್ಲ ಮಸಾಲ ಪೌಡರು. ಇದು ಬೇಕಾದರೆ ನಾವು ಒಂದು ಸ್ವಲ್ಪ 1/4 kg ಅರ್ಧ kg ಸಪ್ರೇಟಾಗಿ ತೊಗೋಬೋದು. ಎದಕ್ಕರ ಪಲಾವ್ಗೆ, ಎದಕ್ಕರ ಗಟ್ಟಿ ಸಾಂಬಾರ ಅಂತ ಹೇಳ್ತಾರೆ. ಇದನ್ನು ನಾವು ತೊಗೋಬೋದು. ಈ ರೀತಿ ಜರಡಿ ಮಾಡೋದು ಅದೇ ಇರುತ್ತೆ ನೋಡಿರಿ. ಇದನ್ನೆಲ್ಲ ಇದು ಈ ರೀತಿ ಅದನ್ನು ಜರಡಿ ಮಾಡಬೇಕು. ಆ ರೀತಿ ಬರುತ್ತದೆ ನೋಡಿ. ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಅಕ್ಕಿ ಮತ್ತು ಸಿರಿಧಾನ್ಯ ಅಂದರೆ ನವಣೆ ಮತ್ತು ಈ ಮಸಾಲ ಪದಾರ್ಥ ಏನು ಫ್ರೈ ಮಾಡಿದ್ವಲ್ಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಜರಡಿ ಮಾಡಬೇಕು. ಹಾಗೆ ಇದರಲ್ಲಿ ಏನಾದರೂ ಒಂದೊಂದು ಕಾಳು ಗಿರಣಿಯಲ್ಲಿದ್ದಾಗ ಅದು ಬಂದಾಗ ಯಾವ್ದಾದ್ರು ಮೆಣಸಿನಕಾಳು ಆಗಿರ್ಬೋದು ಅಥವಾ ಏನಾದರೂ ಅರಿಶಿನ ಏನಾದರೂ ಒಂದೊಂದು ಚೂರು ಇರ್ಬೋದಲ್ವ. ಹಾಗಾಗಿ ಅದನ್ನು ಜರಡಿ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಈ ರೀತಿ ಜರಡಿ ಮಾಡ್ತಾಯಿದ್ದೀನಿ ನಾನು. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಏನಾದರೂ ಯೂಸ್ಫುಲ್ ಅನಿಸಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ